ರೂನ್ಸ್ ರೀಡಿಂಗ್ ನಿಮಗೋಸ್ಕರ. ರೂನ್ ರೀಡಿಂಗಲ್ಲಿ ನಿಮಗೆ ಏನು ಆನ್ಸರ್ ಬರುತ್ತೆ ಅನ್ನುವಂತಹದ್ದು ನೋಡೋಣ. ಓಕೆ, ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಆಗ್ತಾ ಇದೆ ಅಥವಾ ನೀವು ಯಾವ ಬದಲಾವಣೆಯನ್ನು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ ಅನ್ನುವಂತಹದ್ದನ್ನೆಲ್ಲ ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ. ಯಾರು ಸಿಂಗಲ್ ಆಗಿದ್ದೀರಾ ನಿಮಗೆ ಪ್ರೀತಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಎಂಟರ್ ಆಗ್ತಾ ಇದ್ದಾರೆ ಅಥವಾ ನಿಮಗೆ ಟ್ರೂ ಲವ್ ಅನ್ನುವಂಥದ್ದು ಬರ್ತಾ ಇದೆ. ಒಂದು ವೇಳೆ ಈಗ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದರೆ, ನಿಮ್ಮ ಸಂಗಾತಿಯೊಡನೆ ಏನಾದರೂ ಮನಸ್ತಾಪ ಅನ್ನುವಂಥದ್ದಿದ್ರೆ, ಯಾವುದೋ ನಿಮ್ಮ ಕ್ರಶ್ ಜೊತೆಗೆ ಏನಾದರೂ ಒಂದು ಮನಸ್ತಾಪದಿಂದ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಟ್ರೂ ಲವ್ ಅನ್ನುವಂತಹದ್ದೇ ನಿಮಗೆ ಬರ್ತಾ ಇದೆ. ಯಾರು ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೆಕ್ಸ್ಟು ನೀವು ನಿಮ್ಮ ಇಂಟ್ಯೂಷನ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗೆ ನೀವು ಫಿಸಿಕಲಿ ಹಾಗೂ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು, ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಹೆಚ್ಚಾಗಿ ಬರ್ತಾ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ, ನೀವು ಅದನ್ನು ಕಂಡುಕೊಳ್ತೀರ. ಈಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ಟಕ್ ಆಗಿದ್ದರೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಸ್ಟ್ರೆಂತ್ ಏನಿದೆ ಅನ್ನುವಂತಹದ್ದನ್ನು ನೀವು ಈಗ ಅರ್ಥ ಮಾಡಿಕೊಳ್ಳುವಂತಹ ಗುಡ್ ಟೈಮ್ ಬಂದಿದೆ ಈಗ. ಹಾಗೆ ನಿಮ್ಮ ಕರಿಯರ್ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಯಾಕಂತ ಹೇಳಿದರೆ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ನಿಮ್ಮ ಇಂಟ್ಯೂಷನ್ ಏನಿದೆ ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಇದೆ. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಬರ್ತಿದೆ. ಇಷ್ಟು ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು, ನೀವು ಪ್ರೀತಿಯನ್ನು ನೀವು ಇಷ್ಟಪಟ್ಟಿರುವಂತಹವರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೂ ಕೂಡ ಭಯ ಪಡ್ತಾ ಇದ್ರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲವನ್ನು ಈಗ ಒಳ್ಳೆ ಟೈಮ್ ಅನ್ನುವಂತಹದ್ದು ಬರ್ತಾ ಇದೆ. ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ನಿಮ್ಮ ಪ್ರೀತಿಯನ್ನು ಕೂಡ ನೀವು ಶೇರ್ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತಿದ್ರು, ಎಲ್ಲೋ ಒಂದು ರೀತಿ ನೀವು ಭಾಳಷ್ಟು ಭಯ ಪಡ್ತಾ ಇದ್ದೀರಾ, ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಶಸ್ಸು ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂತಹದ್ದು ಖಂಡಿತವಾಗ್ಲೂ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಥರ್ಡ್ ಒನ್, ನಿಮ್ಮ ಗಾರ್ಡಿಯನ್ ಏಂಜಲ್ಸಿಂದ ನಿಮಗೆ ಸಹಾಯ ಅನ್ನುವಂಥದ್ದು ಸಿಗ್ತಾ ಇದೆ. ನಿಮ್ಮ ಸ್ಪಿರಿಟ್ ಟೀಮಿಂದ ಬಹಳಷ್ಟು ನಿಮಗೆ ಸಹಾಯ ಅನ್ನುವಂಥದ್ದು ಸಿಗ್ತಿದೆ. ಇಷ್ಟು ದಿನ ಯಾವುದೋ ನೀವು ಇಷ್ಟಪಡುವಂತಹದ್ರ ಬಗ್ಗೆ ಬಹಳಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ತಿಂಗಳುಗಳಿಂದ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ನಿಮ್ಮ ಗಾರ್ಡಿಯನ್ಸ್ ಕಡೆಯಿಂದ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಹಾಗೆ ಅವರ ಸಹಾಯ ನಿಮಗೆ ಸಿಗ್ತಾ ಇದೆ. ನೀವು ಮನಸ್ಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ದುಃಖದಲ್ಲಿ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಅದೆಲ್ಲವನ್ನು ಹೋಗಲಾಡಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಕೂಡ ಭಾಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಾ. ಅದೆಲ್ಲವೂ ಕೂಡ ಆ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಹಾಗೆ ನೀವು ಸ್ಪಿರಿಚುವಲಿ ಇನ್ನಷ್ಟು ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ. ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟ್ ಆಗ್ತೀರಾ ಯೂನಿವರ್ಸಿಗೆ ಅನ್ನುವಂತಹದ್ದು ನಿಮಗೆ ನಿಮ್ಮ ಸ್ಪಿರಿಟ್ ಟೀಮಿಂದ, ನಿಮ್ಮ ಗಾರ್ಡಿಯನ್ಸ್ ಕಡೆಯಿಂದ ಹೆಚ್ಚಾಗಿ ಮೆಸೇಜ್ಗಳನ್ನು ನೀವು ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ ನೀವು ಯಶಸ್ಸನ್ನು ಇನ್ನಷ್ಟು ಪಡ್ಕೊಳ್ತಾ ಹೋಗ್ತೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನೀವು ಸ್ಪಿರಿಚುವಲಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಿಮ್ಮ ಜರ್ನಿ ಮುಂದೆ ಹೋಗ್ತಾ ಇರುತ್ತೆ ಅನ್ನುವಂಥದ್ದು, ಮುಂದೆ ಸಾಗುತ್ತೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ಹೆಚ್ಚು ನೀವು ಸ್ಟ್ರಾಂಗ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಗಾರ್ಡಿಯನ್ಸ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ನಿಮಗೆ ಬೇಕಾದಂತಹ ಜ್ಞಾನವನ್ನು ಖಂಡಿತವಾಗ್ಲೂ ನಿಮಗೆ ನೀಡ್ತಾರೆ. ಹಾಗೆ ನಿಮ್ಮ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಚೇಂಜಸನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ಓಕೆ. ನೀವು ಇಲ್ಲಿ ಯಾರು ನೋ ಕಾಂಟ್ಯಾಕ್ಟ್, ಹೆಚ್ಚಾಗಿ ನೀವು ನೋ ಕಾಂಟ್ಯಾಕ್ಟ್, ನಿಮ್ಮ ಪ್ರೀತಿಯ ಜೀವನ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಇರ್ಬೋದು, ಫ್ಯಾಮಿಲಿ ಮೆಂಬರ್ ಜೊತೆ ಆಗಿರ್ಬೋದು, ನೀವು ಯಾರಿಂದಲಾದರೂ ಇಷ್ಟು ದಿನ ದೂರ ಇದ್ದರೆ ಅಥವಾ ನೀವು ಮಾತಾಡದೇ ಇದ್ದರೆ ಖಂಡಿತವಾಗ್ಲೂ ಅವರು ನಿಮ್ಮ ಪ್ರೀತಿಯನ್ನು ಬಯಸಿ ಖಂಡಿತವಾಗ್ಲೂ ಬರ್ತಾರೆ ಅನ್ನುವಂಥದ್ದು, ಅಥವಾ ನಿಮ್ಮಿಬ್ಬರ ಭೇಟಿ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿಯುತ್ತೆ. ಯಾವುದೋ ಒಂದು ಕಾರಣದಿಂದ ನಿಮ್ಮಿಬ್ಬರ ಸಂಬಂಧ ಮತ್ತೆ ಉತ್ತಮವಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಥರ್ಡ್ ಐ ಓಪನ್ ಆಗುವಂಥ ಚಾನ್ಸಸ್ ಹೆಚ್ಚಿದೆ. ಯಾರು ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ, ಥರ್ಡ್ ಐ ಓಪನ್ ಆಗಬೇಕು ಅಂತ ಬಹಳಷ್ಟು ನೀವು ಪ್ರಯತ್ನಿಸ್ತಾ ಇದ್ದೀರಾ, ಖಂಡಿತವಾಗ್ಲೂ ನಿಮಗೆ ಥರ್ಡ್ ಐ ಓಪನ್ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ರೀತಿಯಲ್ಲಿ ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಪ್ರೀತಿಯ ವಿಚಾರದಲ್ಲಿ ನಿಮಗೆ ತುಂಬಾ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ನಿಮಗೆ ಟ್ರೂ ಲವ್ ಅನ್ನುವಂಥದ್ದು ಬರುತ್ತೆ. ಈಗ ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಪ್ರೀತಿಸುವಂತಹವರು ನಿಮಗೆ ಸಿಗ್ತಾರೆ, ಅಥವಾ ಅವರು ನಿಮ್ಮ ಹತ್ರ ಪ್ರೀತಿಯನ್ನು ಶೇರ್ ಮಾಡ್ಕೊಂಡಿಲ್ಲ ಅಂತ ಅಂದರೂ ಅವರು ನಿಮ್ಮ ಮೇಲಿರುವ ಪ್ರೀತಿಯನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ನೀವು ನಿಮ್ಮ ಮನಸ್ಸಲ್ಲೇ ಪ್ರೀತಿ ಇರೋದನ್ನು ನೀವು ಬೇರೆಯವರನ್ನು ಪ್ರೀತಿಸ್ತಾ ಇದ್ದರೆ ಆ ವಿಚಾರವನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಕೂಡ ಬಹಳಷ್ಟು ಭಯ ಪಡ್ತಾ ಇದ್ದೀರಾ, ಬಹಳಷ್ಟು ಗೊಂದಲಕ್ಕೆ ಕೂಡ ನೀವು ಈಡಾಗಿದ್ದೀರಾ ಅನ್ನುವಂಥದ್ದು. ಅಂದರೆ ಗೊಂದಲದಲ್ಲಿ ಸಿಲ್ಕೊಂಡಿದ್ದೀರಾ, ಅದ್ರ ಬಗ್ಗೆನೇ ಹೆಚ್ಚು ಇಷ್ಟು ದಿನ ಚಿಂತಿಸ್ತಾ ಇದ್ದೀರಾ ಅನ್ನುವಂತಹದ್ದು. ಆ ಎಲ್ಲ ಸಮಸ್ಯೆಗಳಿಂದ ನೀವು ತುಂಬ ಸುಲಭವಾಗಿ ಹೊರ ಬರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಏನಿದ್ದಾರೆ ಅವರು ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ಮುಂದಿನ ದಿನಗಳಲ್ಲಿ ಅವರ ಒಂದು ಹೆಲ್ಪಿಂದ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಕೂಡ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಖಂಡಿತ ಸಿಗುತ್ತೆ ಅನ್ನುವಂತಹದ್ದು, ನಿಮ್ಮ ಸೋಲ್ಮೇಟ್ ನಿಮ್ಮ ಟ್ವಿನ್ ಫ್ಲೇಮ್ ಏನಿದ್ದಾರೆ ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಪ್ರೀತಿಸಿದವರಿಂದ ಅಥವಾ ನೀವು ಇಷ್ಟಪಡುವ ವ್ಯಕ್ತಿಗಳಿಂದ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಗಿಫ್ಟ್ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ, ಅಥವಾ ನೀವು ಇಷ್ಟಪಡುವವರಿಂದ ಹೆಚ್ಚಾಗಿ ಉತ್ತಮ ಬೆಲೆ ಬಾಳುವಂತಹ ವಸ್ತುಗಳು ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ನೀವು ಹೌಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಕೂಡ ಅದೆಲ್ಲವೂ ಕೂಡ ನಿಮ್ಮ ಆಸೆಗಳು ನೆರವೇರ್ತಾ ಇದೆ ಅನ್ನುವಂಥದ್ದು. ಈಗ ಕೆಲವೊಬ್ಬರು ಜ್ಯುವೆಲರಿ ಆಗಿರ್ಬೋದು, ಈ ಥರ ಏನಾದರೂ ನೀವು ಪರ್ಚೇಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಯಾವುದಾದ್ರೂ ಇದ್ದರೆ, ನಿಮ್ಮ ಮನಸ್ಸಿನಲ್ಲಿ ಮ್ಯಾನಿಫೆಸ್ಟ್ ಏನಾದರೂ ಇಷ್ಟು ದಿನ ಮಾಡ್ತಾಯಿದ್ರೆ ಅದೆಲ್ಲವೂ ಕೂಡ ನಿಮಗೆ ಅದೆಲ್ಲದರಲ್ಲಿ ಯಶಸ್ಸು ಅನ್ನುವಂತಹದ್ದು ಖಂಡಿತವಾಗ್ಲೂ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಅನ್ನುವಂತಹದ್ದು ಬರ್ತಿದೆ. ಅಂದರೆ ಇಷ್ಟು ದಿನ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ, ನೀವು ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ನಿಮ್ಮ ಕರಿಯರ್ ಜೀವನದಲ್ಲಾಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೂಡ ಆಗಿರ್ಬೋದು, ನೀವು ಹೊಸತನವನ್ನು ನೋಡ್ತೀರಾ ಅನ್ನುವಂತಹದ್ದು. ಹಾಗೆ ಯಾವುದೋ ಒಂದು ರೀತಿಯ ಬದಲಾವಣೆ ಅನ್ನುವಂತಹದ್ದು ನಿಮ್ಮಲ್ಲಿ ಬರ್ತಾ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಿನದಾಗಿ ನೀವು ಪ್ರೀತಿಸಿದಂತಹವರ ಜೊತೆಯಲ್ಲಿ ಆಗಿರ್ಬೋದು, ಇದುವರೆಗೆ ಯಾವುದೇ ರೀತಿ ನೀವು ದೂರ ಇದ್ದರೂ, ನೋ ಕಾಂಟ್ಯಾಕ್ಟ್ ಇದ್ದರು, ಅಥವಾ ನಿಮ್ಮಲ್ಲಿ ಯಾವುದೇ ರೀತಿ ಒಂದು ಮನಸ್ತಾಪಗಳಿದ್ರು ಅದೆಲ್ಲವನ್ನು ಮರೆತು ಉತ್ತಮ ರೀತಿಯ ಪ್ರೀತಿಯ ಜೀವನ ಇನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ ಅನ್ನುವಂಥದ್ದು. ನಿಮ್ಮ ಜಾಬಲ್ಲಿ ಆಗಿದ್ದರೂ ಕೂಡ, ನಿಮ್ಮ ಸ್ಯಾಲ್ರಿಯಲ್ಲಿ ಆಗಿದ್ದರೂ ಇನ್ಕ್ರೀಸ್ ಆಗುವಂತಹದ್ದು ಕೂಡ ಇದೆ. ಹಾಗೆ ಕೆಲವೊಬ್ಬರು ಜಾಬ್ಗೋಸ್ಕರ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಕರಿಯರ್ ಜೀವನದಲ್ಲಿ ಇನ್ನಷ್ಟು ನೀವು ಉತ್ತಮ ಬದಲಾವಣೆಯನ್ನೇ ನೋಡ್ತೀರಾ. ಇಷ್ಟು ದಿನ ಯಾವುದೇ ಒಂದು ರೀತಿ ನೀವು ಕಷ್ಟಕ್ಕೆ ಸಿಲುಕಿದ್ರೆ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಯಾರು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ.
ನಿಮ್ಮ ನಿಮ್ಮ ಜ್ಞಾನ ಅನ್ನುವಂತಹದ್ದು ಹೆಚ್ಚಾಗ್ತಾ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಏನಾದರೂ ಸ್ಪಿರಿಚುವಲಿ ಏನಾದರೂ ವರ್ಕನ್ನು ನೀವು ಮಾಡಬೇಕು ಅಂದ್ಕೊಂಡಿದ್ರೆ, ಟ್ಯಾರೋಟ್ ಕಾರ್ಡ್ಸ್ ಆಗಿರ್ಬೋದು, ಈ ಥರ ರೂನ್ಸ್ ರೀಡಿಂಗ್ ಹೀಗೆ ಏನಾದರೂ ನೀವು ಪ್ರಾರಂಭಿಸಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಹಾಗೆ ಬೇರೆಯವರ ಜೀವನವನ್ನು ನೀವು ಉತ್ತಮವಾಗಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಖಂಡಿತವಾಗ್ಲೂ ಅದೆಲ್ಲದರಲ್ಲೂ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಹೆಚ್ಚಾಗಿ ಜ್ಞಾನ ಅನ್ನುವಂಥದ್ದು ಬರ್ತಿದೆ. ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಸೋಲ್ ತುಂಬ ಓಲ್ಡ್ ಸೋಲ್ ಆಗಿದೆ, ತುಂಬ ಜ್ಞಾನವಂತರು ಕೂಡ ನೀವು ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಎಲ್ಲ ಪುಣ್ಯ ಜ್ಞಾನ ಕೂಡ ನಿಮ್ಮಿಂದ ಹೊರ ಬರ್ತಾ ಇದೆ. ಅಂದರೆ ನೀವು ಇನ್ನಷ್ಟು ಜ್ಞಾನವಂತರಾಗ್ತಾ ಇದ್ದೀರಾ. ನಿಮ್ಮ ಗಾರ್ಡಿಯನ್ಸ್ ಕಡೆಯಿಂದನೂ ಕೂಡ ನಿಮಗೆ ಸಹಾಯ ಅನ್ನುವಂತಹದ್ದು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ತೀರಾ, ಉತ್ತಮ ರೀತಿಯ ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಹೋಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.